ಜಾತಿಗಣತಿ ಬಗ್ಗೆ ಬೇರೆ ಸಮುದಾಯದ ಸಚಿವರುಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಒಕ್ಕಲಿಗ ಸಚಿವರು ಸೇರಿದ ಹಾಗೆ ಲಿಂಗಾಯತ ಸಚಿವರು ಸೇರಿದ ಹಾಗೆ ಕೆಲ ಒಬಿಸಿ ಸಚಿವರುಗಳು ಕೂಡ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೇವಲ ಇದು ಮೇಲ್ನೋಟಕ್ಕೆ ಲಿಂಗಾಯತ ಅಥವಾ ಒಕ್ಕಲಿಗರು ಮಾತ್ರ ಅಲ್ಲ, ಇತರರು ಕೂಡ, ಅದರಲ್ಲೂ ಸಣ್ಣ ಪುಟ್ಟ ಜಾತಿಗೆ ಸಂಬಂಧಪಟ್ಟಾಗೆ ಅವ್ರು ಕೂಡ ಇದೆ. ಈಗ ತಿಗಳರು, ಅದಾದ ನಂತರದಲ್ಲಿ ಗಾಣಿಗರು, ಬಟ್ ಅವ್ರನ್ನೆಲ್ಲ ಈಗ ಅವರು ಸಮುದಾಯದ ಮುಖೇನವಾಗಿ ಒಬ್ಬ ಸಚಿವ ಇದ್ದು ಆ ಧ್ವನಿಯಲ್ಲಿ ಅವ್ರಿಗೆ ವಿರೋಧ ಮಾಡೋದಕ್ಕಾಗದೆ ಹೋದ್ರು ಕೂಡ ಸಮುದಾಯದ ಮುಖೇನವಾಗಿ ಬಹಳ ವಿರೋಧ ಈಗ ಆಲ್ರೆಡಿ ಆ ಸಮುದಾಯಕ್ಕೆ ಸಂಬಂಧಪಟ್ಟಾಗಿನ ನಾಯಕರುಗಳು, ಸಂಘಟನೆಗಳೆಲ್ಲ ಮಾಡ್ತಾ ಇದ್ದಾರೆ. ಆದರೆ ನಿನ್ನೆ ಕ್ಯಾಬಿನೆಟ್ನ ಸಭೆಯಲ್ಲಿ ಇತರ ಒಬಿಸಿ ಸಚಿವರುಗಳು ಕೂಡ ತಮ್ಮ ಆಕ್ಷೇಪವನ್ನ ಜಾತಿ ಗಣತಿಗೆ ಸಂಬಂಧಪಟ್ಟಾಗೆ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗೆ ಜಾತಿಗಣತಿ ವರದಿ ವಿಚಾರವಾಗಿ ಕೇವಲ ಲಿಂಗಾಯತ ಸಚಿವರುಗಳು ಮಾತ್ರ ಧ್ವನಿ ಎತ್ತಿದ್ದಲ್ಲ, ಡಿ.ಕೆ. ಶಿವಕುಮಾರ್ ಕೂಡ ಇದ್ರ ಪರವಾಗಿ ಮಾತನಾಡಿದ್ರು. ಒಕ್ಕಲಿಗ ಹಾಗೆ ಕೆಲ ಹಿಂದುಳಿದ ವರ್ಗದ ಸಚಿವರುಗಳು ಕೂಡ ಜಾತಿಗಣತಿ ವರದಿಯನ್ನ ಸಂಪುಟ ಸಭೆಯಲ್ಲಿ ನಿನ್ನೆ ಆಕ್ಷೇಪಿಸಿದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟಾಗಿನ ಇನ್ಸೈಡ್ ವರದಿ TV9ಗೆ ಲಭ್ಯ ಆಗಿದ್ದು, ಅದರ ಡೀಟೇಲ್ ರಿಪೋರ್ಟ್ ನೋಡ್ಕೊಂಬೋಣ. ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ವರದಿ ಬಿರುಗಾಳಿ ಎಬ್ಬಿಸಿದೆ. ನಿನ್ನೆ ನಡೆದ ಕ್ಯಾಬಿನೆಟ್ ಸಭೆಯಲ್ಲಿ ಕೋಲಾಹಲವೇ ನಡೆದು ಹೋಗಿದೆ. ಸಚಿವರ ಮಧ್ಯೆಗೆ ಮಾತಿನ ಚಕಮಕಿಯೂ ನಡೆದಿದೆ. ಡಿಸಿಎಂ ಡಿ.ಕೆ. ಏರು ಧ್ವನಿಯಲ್ಲಿ ಮಾತನಾಡಿದ್ರೆ ಎಸ್ ಮಲ್ಲಿಕಾರ್ಜುನ ರೊಚ್ಚಿಗೆದ್ದಿದ್ರು. ಹೀಗಾಗಿ ಎಚ್ಚೆತ್ತ ಸಿಎಂ ಸಿದ್ದರಾಮಯ್ಯ ಯಾವುದೇ ನಿರ್ಧಾರ ಕೈಗೊಳ್ಳದೆ ಚರ್ಚೆ ಅಪೂರ್ಣವಾಗಿ ಕ್ಯಾಬಿನೆಟ್ ಸಭೆ ಅಂತ್ಯವಾಗಿತ್ತು. TV9ಗೆ ಕ್ಯಾಬಿನೆಟ್ ಸಭೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ. ನಿನ್ನೆ ನಡೆದ ಜಾತಿಗಣತಿಯ ವಿಶೇಷ ಕ್ಯಾಬಿನೆಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ TV9ಗೆ ಲಭ್ಯವಾಗಿದೆ. ಯಾವ ಸಮುದಾಯದ ಸಚಿವರು ಅಸಮಾಧಾನ ಹೊರಹಾಕಿದ್ರು, ಸಭೆಯಲ್ಲಿ ಯಾರ್ಯಾರು ಏನೇನು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅನ್ನೋದನ್ನೇ ಎಳೆಯಾಗಿ ಹೇಳ್ತೀವಿ ನೋಡಿ. ಜಾತಿಗಣತಿ ವರದಿಯಲ್ಲಿ ಒಕ್ಕಲಿಗ ಸಮುದಾಯದ ಸಂಖ್ಯೆ ಕಡಿಮೆ ತೋರಿಸಿದ್ದಕ್ಕೆ ಸಚಿವರು ಸಿಎಂ ಮುಂದೆಯೇ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು. ಸಮಾಜದ ಅಂಕಿ ಸಂಖ್ಯೆಗಳ ಬಗ್ಗೆ ತೀವ್ರ ಆಕ್ಷೇಪಗಳಿವೆ. ನಮ್ಮ ಸಮಾಜದ ಜನರಲ್ಲಿ ತಪ್ಪು ಭಾವನೆ ಹೋಗ್ತಿದೆ. ಈ ವರದಿಯನ್ನ ಇದೇ ಸಭೆಯಲ್ಲೇ ಒಪ್ಪುವುದು ಬೇಡ. ಇದರ ನ್ಯೂನತೆಯ ಬಗ್ಗೆಯೂ ಚರ್ಚೆ ಮಾಡಬೇಕಿದೆ. ಜೊತೆಗೆ ತಾಂತ್ರಿಕ ವಿಷಯಗಳ ಬಗ್ಗೆ ಚರ್ಚೆ ಮಾಡಬೇಕಿದೆ. ಕೆಲ ಮನೆಗಳಿಗೆ ಹೋಗಿಲ್ಲ ಎಂಬ ಆರೋಪವೂ ಇದೆ. ತಪ್ಪಿದ್ರೆ ತಿದ್ದುವ ಕೆಲಸ ಆಗಬೇಕಿದೆ. ಆದರೆ ಸಭೆ ಬಳಿಕ ಮಾತನಾಡಿದ ಒಕ್ಕಲಿಗ ಸಮುದಾಯದ ಸಚಿವ ಚಲುವರಾಯಸ್ವಾಮಿ ಯಾವುದೇ ರೀತಿಯ ವಿರೋಧ ವ್ಯಕ್ತವಾಗಿಲ್ಲ ಎಂದಿದ್ದಾರೆ. ವಿರೋಧ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ. ಈಗ ನಾವು ಆಸಿಡ್ ಮಾಡಿಬಿಡ್ತೀವಿ ಅಂತ ಅಂದರೆ ವಿರೋಧ ವ್ಯಕ್ತಪಡಬಹುದು, ಯಾರು ಆ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಚಿವ ಎಸ್ ಮಲ್ಲಿಕಾರ್ಜುನ ಅಂತೂ ವರದಿಯೇ ಸರಿಯಿಲ್ಲ, ತಿರಸ್ಕರಿಸಬೇಕು ಅಂದ್ರು. ಈ ವರದಿಯೇ ಸರಿಯಿಲ್ಲ, ಇದನ್ನ ತಿರಸ್ಕರಿಸಬೇಕು. ಸಮುದಾಯ ಉಪಪಂಗಡಗಳನ್ನ ವಿಭಜಿಸಲಾಗಿದೆ. ಲಿಂಗಾಯತ ಉಪಪಂಗಡ ವಿಂಗಡಿಸಿದ್ದು ತಪ್ಪು. ಸಂಖ್ಯೆ ಇಷ್ಟು ಕಡಿಮೆ ಅಂದ್ರೆ ನಂಬೋರು ಯಾರು? ಇದನ್ನ ಒಪ್ಪೋದು ಹೇಗೆ ಸಾಧ್ಯ? ಹೌದು, ಎಲ್ಲವನ್ನ ನೋಡಿ ತೀರ್ಮಾನಿಸೋಣ ಬಿಡಿ. ಇದಿಷ್ಟೇ ಅಲ್ಲ, ಸಚಿವ ಸಂತೋಷ್ ಲಾಡ್ ಎಸ್ ಮಲ್ಲಿಕಾರ್ಜುನ ಮಧ್ಯೆ ಮಾತಿನ ಜಟಾಪಟಿಯ ನಡೀತು. ಸಮೀಕ್ಷಾ ವರದಿಯನ್ನ ಸರಿಪಡಿಸಬಹುದಲ್ವೇ? ಇದನ್ನ ಹೇಳಲು ನೀವ್ಯಾರು? ನಿಮ್ಮ ಅಭಿಪ್ರಾಯ ನೀವು ಕೊಡಿ, ಸಲಹೆ ಕೊಡಲು ಬರಬೇಡಿ. ಆದರೆ ಈ ಜಟಾಪಟಿ ಕುರಿತ ಪ್ರಶ್ನೆಗಳಿಗೆ ಲಿಂಗಾಯತ ಸಚಿವ ಎಸ್ ಮಲ್ಲಿಕಾರ್ಜುನ ಅವರು ಇದರಲ್ಲಿ ಪರ ವಿರೋಧ ಮಾತಿಲ್ಲ, ಸದ್ಯಕ್ಕೆ ವಿಷಯ ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ. ಏನು ಧ್ವನಿಯಲ್ಲಿ ವಿರೋಧ ಮಾಡೋದೇನು ಪ್ರಶ್ನೆ ಇಲ್ಲ, ಏನು ವಿರೋಧ ಮಾಡಿಲ್ಲ, ಎಲ್ಲರೂ ಸರಿ ಮಾಡ್ಕೊಂಡು ಹೋಗ್ಬೇಕು. ನಮ್ಮ ನಿಲುವು ಏನು ಅಂತ ಸರ್? ಈಗ ಮುಖ್ಯಮಂತ್ರಿಗಳು ಹೇಳಿದ್ನಲ್ಲ, ಈ ಪ್ರತಿಯೊಂದು ವಿಚಾರನೂ ಗೊತ್ತೆ, ನಿಮಗೆ ಗೊತ್ತಾಗುತ್ತೆ. ಈಗ 2018ರಲ್ಲಿ ಲಿಂಗಾಯತ ವಿಚಾರಕ್ಕೆ ಕೈ ಸುಟ್ಕೊಂಡಿದ್ವಿ ಅಂತ ಶಿವಾನಂದ ಪಾಟೀಲ್ ಹೇಳಿದ್ರು. ಇದಕ್ಕೆ ಸಚಿವ ಎಂ.ಬಿ. ಪಾಟೀಲ್ ಬೇರೆಯದ್ದೇ ಉತ್ತರ ಕೊಟ್ರು. 2018ರಲ್ಲಿ ವಿಚಾರ ಪ್ರಸ್ತಾಪಿಸಿ ಕೈ ಸುಟ್ಟುಕೊಂಡಿದ್ದೆವು. ಲಿಂಗಾಯತ ವಿಚಾರಕ್ಕೆ ಕೈ ಹಾಕಿ ಹೊಡೆತ ತಿಂದಿದ್ವಿ. ಈಗ ಮತ್ತೆ ಅದೇ ರೀತಿ ಆದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಜಾತಿ ಗಣತಿ ತೀರ್ಮಾನಿಸುವ ಮೊದಲು ಒಮ್ಮೆ ಯೋಚಿಸಿ. ಆ ವಿಷಯಕ್ಕೂ ಇದಕ್ಕೂ ಏನ್ ಸಂಬಂಧ? ಲಿಂಗಾಯತ ಧರ್ಮದ ವಿಚಾರ ಬೇರೆ, ಜಾತಿ ಗಣತಿ ಬೇರೆ. ಸಂಬಂಧ ಇಲ್ಲದೆ ಇರೋದು ಮಾತನಾಡಬಾರದು. ಆಯ್ತು. ಇನ್ನು ಇದೇ ವಿಚಾರವಾಗಿ TV9 ಜೊತೆ ಮಾತನಾಡಿದ ಎಂ.ಬಿ. ಪಾಟೀಲ್ ಚರ್ಚೆಯಾಗಿದ್ದು ನಿಜ, ಜಟಾಪಟಿಯಾಗಿಲ್ಲ ಎಂದು ಹೇಳಿದ್ದಾರೆ. ಮಾತಾಡುವಂಥ ಸಂದರ್ಭದಲ್ಲಿ ಶಿವಾನಂದ ಪಾಟೀಲರು ಹಿಂದೆ ನಮಗೆ 2018ರಲ್ಲಿ ಸ್ವತಂತ್ರ ಧರ್ಮದ ಹೋರಾಟದ ವಿಚಾರದಿಂದ ನಮಗೆ ಇದು ಸ್ವಲ್ಪ ಪೆಟ್ಟು ಬಿತ್ತು ಅಂತಲೂ ಮಾತನ್ನು ಹೇಳಿದರು. ಆವಾಗ ತತ್ಕ್ಷಣ ಮುಖ್ಯಮಂತ್ರಿಗಳು ಹೇಳಿದರು, ನಮ್ಗೆ ಯಾವುದೂ ಕೂಡ
ಅದರಿಂದ ಹಿನ್ನಡೆ ಆಗಿಲ್ಲ. MB ಪಾಟೀಲರು ಭಾಳ ದೊಡ್ಡ ಲೀಡ್ಲಿಂದ ಆರಿಸಿ ಬಂದಿದ್ದಾರೆ ಅಂತೇಳಿ 2 ಸಲ ಮುಖ್ಯಮಂತ್ರಿಗಳು ಹೇಳಿದ್ರು. MB ಪಾಟೀಲರು ಭಾಳ ದೊಡ್ಡ ಲೀಡ್ನಿಂದ ಆರಿಸಿ ಬಂದಿದ್ದಾರೆ, ಮತ್ತು MB ಪಾಟೀಲ್ ಯಾಕೆ ಆರಿಸಿ ಬರ್ತಾಯಿದ್ರು ಅಂತ ಕೇಳಿದರು. ಈಶ್ವರ್ ಖಂಡ್ರೆ ಅವ್ರನ್ನೂ ಕೂಡ ಮಧ್ಯೆ ಇದ್ಕೊಂಡು ಇಲ್ಲ ಸ್ವಲ್ಪ ನಮ್ಗೆ ಹಿನ್ನಡೆ ಆಗಿದೆ ಅಂತ ಹೇಳಿದಾಗ ನಾನು ಹೇಳಿದೆ ಅಷ್ಟೇ, ಹಾಗಿದ್ರೆ ನಮ್ಮ SS ಮಲ್ಲಿಕಾರ್ಜುನ್ ಅವರು ಯಾಕೆ ಸೋಲ್ಬೇಕಾಗಿತ್ತು ಅಂತೇಳಿ. ಜಾತಿಗಳ ವರ್ಗೀಕರಣಕ್ಕೆ DCM DK ಶಿವಕುಮಾರ್ ಏರು ಧ್ವನಿಯಲ್ಲೇ ಮಾತನಾಡಿದ್ರು. ಈ ವೇಳೆ ಲಿಂಗಾಯತ ಸಚಿವರುಗಳು ಕೂಡ ಧ್ವನಿಗೂಡಿಸಿದ್ರು. ಕೆಲ ನಿಗದಿತ ಜಾತಿಗಳನ್ನ ಮಾತ್ರ ಕೆಟಗರಿ 1ಕ್ಕೆ ಸೇರ್ಪಡೆ ಮಾಡಿದ್ದಾರೆ. ಒಕ್ಕಲಿಗರಲ್ಲಿ ಬಡವರಿಲ್ವಾ? ಲಿಂಗಾಯತರಲ್ಲಿ ಬಡವರಿಲ್ವಾ? ಕೆಲವರು ದನ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದಾರೆ, ಅವರೆಲ್ಲ ಶ್ರೀಮಂತರಲ್ಲ. ಆದರೆ DKಶಿ ಕೂಡ ಏರಿದ ಧ್ವನಿಯಲ್ಲಿ ಮಾತನಾಡಿದ್ರು ಅನ್ನೋ ವಿಚಾರವನ್ನ ಸ್ವತಃ ಅವರೇ ತಳ್ಳಿ ಹಾಕಿದ್ದಾರೆ. ವಿಚಾರ ವಿನಿಮಯ ಮಾಡಿದೀವಿ ಅಷ್ಟೇ. ಆ ಏರದ ಧ್ವನಿ, ಕೆಳಗಡೆ ಧ್ವನಿ, ಮೇಲ್ಗಡೆ ಧ್ವನಿ, ಪ್ರತಿ ವಿರೋಧ ಮತ್ತೊಂದು ಏನಿಲ್ಲ. ಸಲಹೆಗಳು ಕೊಟ್ಟಿದ್ದಾರೆ, ಅಷ್ಟು ಬಿಟ್ರೆ ಬೇರೆ ಏನೂ ತೀರ್ಮಾನ ಆಗಿಲ್ಲ. ಇಷ್ಟೆಲ್ಲ ವಿರೋಧದ ಮಧ್ಯೆ ಜಾತಿಗಣತಿ ವರದಿ ಜಾರಿಯಾಗಲೇಬೇಕೆಂದು OBC ಸಮುದಾಯದ ಸಚಿವರು ಆಗ್ರಹ ಮಾಡಿದ್ದು ಈ ರೀತಿಯಾಗಿ ನೋಡಿ. ಎಲ್ಲರಿಗೂ ಜಾತಿ ಗಣತಿಯ ವಿವರ ಲಭ್ಯವಾಗುತ್ತೆ. ವಿವರ ಲಭ್ಯವಾಗುವಂತೆ ಮಾಡೋಣ. ತಾಲೂಕಾವಾರು ಅಂಕಿಅಂಶ ರಿಲೀಸ್ ಮಾಡೋಣ. ವ್ಯತ್ಯಯವಾಗಿದ್ದರೆ ಆಯಾ ತಾಲೂಕು ಮಟ್ಟದಲ್ಲೇ ಮಾಹಿತಿ ಒದಗಿಸುವ ಕಾರ್ಯವಾಗಲಿ. ಅಲ್ಲೇ ವ್ಯತ್ಯಯವಾಗಿದ್ದರೆ ದಾಖಲೆ ಸಮೇತ ಮಂಡಿಸಲಿ. ಆಗ ತಿದ್ದುವ ಕಾರ್ಯ ಮಾಡೋಣ. ಜಾತಿ ಗಣತಿ ಜಾರಿ ಪಕ್ಷದ ಪಾಲಿಸಿ ವೈಜ್ಞಾನಿಕವಾಗಿ ಎಲ್ಲ ಸಮುದಾಯವನ್ನು ಜತೆಗೂಡಿಸಿ ಇದನ್ನು ಜಾರಿ ಮಾಡಬೇಕಾಗಿದೆ. ಲಿಖಿತ ರೂಪದಲ್ಲಿ ಉತ್ತರ ಕೊಡುವಂತೆ CM ಸಲಹೆ. ಸಭೆಯಲ್ಲಿ ಜಾತಿಗಣತಿ ವರದಿ ಬಗ್ಗೆ ಭಿನ್ನಾಭಿಪ್ರಾಯ ಜೋರಾಗ್ತಿದ್ದಂತೆ ಎಲ್ಲ ಸಚಿವರುಗಳಿಗೆ ಲಿಖಿತ ರೂಪದಲ್ಲಿ ಉತ್ತರ ಕೊಡುವಂತೆ CM ಸಿದ್ದರಾಮಯ್ಯ ಸೂಚನೆ ಕೊಟ್ಟರು. ಈ ಬಗ್ಗೆ ಲಿಖಿತ ಉತ್ತರ ಕೊಡಿ. ಲಿಖಿತ ಉತ್ತರ ಎಲ್ಲ ಬೇಡ ಸರ್. ಲಿಖಿತ ದಾಖಲೆ ಮುಂದೆ ವಿರೋಧಿಗಳು ಬಳಸ್ತಾರೆ. ಇಲ್ಲೇ ನಿಮ್ಮ ಅಭಿಪ್ರಾಯ ತಿಳಿಸಿ, ಅಥವಾ ಖಾಸಗಿಯಾಗಿ ಭೇಟಿಯಾಗಿ ಮಾತುಕತೆ ನಡೆಸಬಹುದು. ಜಾತಿಗಣತಿ ವರದಿ ಅನುಷ್ಠಾನ ವಿಚಾರವಾಗಿ ಚರ್ಚೆಗೆ ಮತ್ತೊಂದು ಡೇಟ್ ಫಿಕ್ಸ್ ಮಾಡಲಾಗಿದೆ. ಮುಂದಿನ ವಾರ ಅಂದ್ರೆ ಏಪ್ರಿಲ್ 24ರಂದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ನಡೆಯಲಿದೆ. ಅಲ್ಲೇ ಸ್ಥಳೀಯ ಮಟ್ಟದ ಅಭಿವೃದ್ಧಿ ಕುರಿತು ಚರ್ಚೆ ಅಜೆಂಡಾ ಈಗಾಗಲೇ ಫಿಕ್ಸ್ ಆಗಿರೋದ್ರಿಂದ ಮೇ 2ರಂದು ಕ್ಯಾಬಿನೆಟ್ನಲ್ಲಿ ಜಾತಿಗಣತಿ ವರದಿ ವಿಚಾರ ಚರ್ಚೆಗೆ ಬರುವ ನಿರೀಕ್ಷೆ ಇದೆ. ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.